ಸಾಧ್ಯನೇ ಇಲ್ಲ ಅನ್ನೋ ಒಂದು ಮಾತನ್ನ ತೀರ್ಮಾನವನ್ನ ತಗೊಂಡಿದ್ವಿ. ಈಗಾಗಲೇ ನಾವು ಏನ್ ತೀರ್ಮಾನ ಒಕ್ಕಲಿಗ ಅನ್ನೋ ಒಂದು ಹೆಸರನ್ನ ಎಲ್ಲರೂ ಕೂಡ ಒಕ್ಕಲಿಗ 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 ಅಂತ ಹೇಳಿ ನಮೂದಿಸ್ಬೇಕು. ಮತ್ತೆ ಉಪ ಪಂಗಡಗಳನ್ನ ಅವರಿಗೆ ಅಕಸ್ಮಾತ್ ನಮ್ಗೆ ಬೇಕೇ ಬೇಕು, ನಮ್ಮ ಉಪ ಪಂಗಡಗಳು ಇರ್ಲೇಬೇಕು ಅನ್ನೋದೇನಾರ ಇದ್ದರೆ ಅವರು ಕೂಡ ಒಕ್ಕಲಿಗ ಅಂತ ಬರೆದು ನಂತರ ಉಪ ಪಂಗಡಗಳನ್ನ ಬರ್ಕೊಂಡ್ವಿ. ಮತ್ತೆ ಕೆಲವು ಬೇರೆ ಜಾತಿಗಳನ್ನ ಇದರಲ್ಲಿ ಸೇರಿಸಿದರೆ ಅದನ್ನು ಕೂಡ ತೆಗಿಬೇಕು. ಕೆಲವು ಅನೇಕ ಸಲಹೆಗಳನ್ನ ಈಗ ಮುಂದೆ ನಮ್ಮ ಸ್ವಾಮೀಜಿಗಳು ಹೇಳ್ತಾರೆ. ಈಗ ನಾವು ನಾಳೆಯಿಂದಲೇ ನಮ್ಮ ಕಾರ್ಯ ಅಂದ್ರೆ ಮಠಾಧೀಶರುಗಳು ಮತ್ತೆ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಜಿಲ್ಲಾ ಒಕ್ಕಲಿಗರ ಸಂಘಗಳು, ತಾಲೂಕು ಒಕ್ಕಲಿಗರ ಸಂಘಗಳು ಎಲ್ಲರೂ ಕೂಡ ನಮ್ಮ ಮುಖಂಡರುಗಳ ಜೊತೆ ನಾವು ಎಲ್ಲ ತಾಲೂಕು, ಎಲ್ಲ ಹಳ್ಳಿಗಳು, ಎಲ್ಲ ಪಟ್ಟಣಗಳಿಗೆ ಹೋಗಿ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ ನೀಡಿ ಯಾವ ರೀತಿ ನೀವು ಅದನ್ನ ಫಾರಂ ಅನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ನಾವು ಮಾಡೋದಿಕ್ಕೆ ಈಗಾಗಲೇ ನಾವು ಎಲ್ಲ ಟಿವಿಗಳು ಕೂಡ ಸೋಮವಾರದಿಂದ ಎಲ್ಲ ಟಿವಿಗಳು ಕೂಡ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಅದು ಸೋಮವಾರದಿಂದ ಬರ್ತದೆ. ಅದರ ಜೊತೆಗೆ ಏನು ಎಲ್ಲ ಪತ್ರಿಕೆಗಳು ಕೂಡ ಒಂದು ಸೋಮವಾರದಿಂದ ಅಡ್ವರ್ಟೈಸ್ಮೆಂಟ್ ಅದು ಕೂಡ ಬರ್ತದೆ. ಅದ್ರ ಜೊತೆಗೆ SMS ಇದನ್ನು ಕೂಡ ಮಾಡೋದಿಕ್ಕೆ ಎಲ್ಲರೂ ಕೊಟ್ಟಿದ್ದೀವಿ, ಅದು ಕೂಡ ಬರ್ತದೆ. ಇದ್ರ ಜೊತೆಗೆ ನಾವು ನಮ್ಮ ಸಂಘದ ಸುಮಾರು 2,000 ಜನ ನೌಕರರಿದ್ದಾರೆ. ಆ ನೌಕರರಿಗೆ ಈಗಾಗಲೇ ಎಲ್ಲ ಅವರವರ ಜಿಲ್ಲೆಗೆ, ಅವರವರ ತಾಲೂಕಿಗೆ, ಅವರ ಹಳ್ಳಿಗಳಿಗೆ ಈಗಾಗಲೇ ನಿಯೋಜಿಸಿ ಹೋಗಿ ಎಲ್ಲ ಹಳ್ಳಿಗಳಿಗೂ ಕೂಡ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಯಾಮಾರದೆ ನಮ್ಮ ಜನಾಂಗದ ನಮ್ಮ ಸಮುದಾಯವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವುದೇ ರೀತಿ ಅನ್ಯಾಯ ಆಗದಂತೆ ನೋಡೋದಕ್ಕೆ ನಾವು ಇವತ್ತು ಎಲ್ಲ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ. ಇದು ನಾವು ಇದಕ್ಕೆ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತೀವಿ. ಆದರೆ ನಮಗೆ ನ್ಯಾಯ ಸಿಗುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಮನವಿ ಮಾಡ್ಕೊಂತ ಈಗ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಜನ್ಮನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ, ಪರಮ ಪೂಜ್ಯ ಅಜ್ಜಾವೃತ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತಹ ಕೆಚ್ಚನಗೌಡರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳ ಸಮಕ್ಷಮದಲ್ಲಿ, ಸಮುದಾಯದ ರಾಜಕೀಯ ಮುಖಂಡರುಗಳ ಒಂದು ಸಮಕ್ಷಮ ಇಲ್ಲಿಯೂ ಬಹಳಷ್ಟು ಚರ್ಚೆಯನ್ನು ಮಾಡಿ, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಹಿಂದುಳಿದ ವರ್ಗಗಳ ಆಯೋಗ ಏನು 2025ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಬರುತ್ತೆ, ಅದಕ್ಕೆ ತುಂಬ ಹೃದಯದ ಸ್ವಾಗತವನ್ನು ನಾವು ಕೂಡ ಕೋರ್ತೇವೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಈ ಸಮೀಕ್ಷೆಯನ್ನ ಮಾಡುವಂತಹ ಒಂದು ಹಂತದಲ್ಲಿ ನಮ್ಮ ಸಮುದಾಯದ ಅನೇಕ ಉಪಜಾತಿಗಳಲ್ಲಿ ಯಾವ ಜಾತಿಯ ಹೆಸರನ್ನು ನಮೂದು ಮಾಡಬೇಕು ಅನ್ನೋ ಒಂದು ಗೊಂದಲ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚಿನ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಒಂದು ಚರ್ಚೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಮುಖಂಡರು, ಪೂಜ್ಯರೆಲ್ಲರೂ ಕೂಡ ಒಕ್ಕಲಿಂದ ತೀರ್ಮಾನ ಮಾಡಿದ್ದು ಒಕ್ಕಲಿಗ ಅನ್ನೋ ಜಾತಿಯ ಹೆಸರನ್ನೇ ಕಾಲಂ ನಂಬರ್ 9ರಲ್ಲಿ ನಮೂದು ಮಾಡಬೇಕು. ಕೆಲವು ಕಡೆ ಅವರ ಅಸ್ಮಿತೆಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಅಗತ್ಯವಿದ್ದರೆ ಮಾತ್ರ ಉಪಜಾತಿ ಕಾಲಂನಲ್ಲಿ ಅವರ ಉಪಜಾತಿಯನ್ನು ಮೆನ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಾಯಿತು. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಸಭೆಯಲ್ಲಿ ವಿನಂತಿಯನ್ನು ಮಾಡ್ಕೊಂಡ್ವಿ. ಕಾರಣ ಈಗ ಎಲ್ಲರೂ ಕೂಡ ಕೃಷಿ ಕೆಲಸ ನಡೀತಾ ಇದೆ, ದಸರಾ ಕಾರ್ಯಕ್ರಮ ನಡೀತಾ ಇದ್ದಾವೆ, ನವರಾತ್ರಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ತರಾತುರಿಯಲ್ಲಿ ಈ ಒಂದು ಸಮೀಕ್ಷೆ ಮಾಡಲಿಕ್ಕೆ ಹೊರಟ್ರೆ ಮುಂದಿನ ದಿನಗಳಲ್ಲಿ ಅಂಕಿಅಂಶ ಇರಬಹುದು, ಜಾತಿಗಳ ಮಧ್ಯೆ ಸಮಸ್ಯೆಗಳಾಗಬಹುದು. ಅದಕ್ಕೋಸ್ಕರ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ತೆರೆದ ಹೃದಯದಿಂದ ಅವಕಾಶ ಮಾಡಿಕೊಟ್ಟು ಕನಿಷ್ಠ 60 ದಿನಗಳ ಕಾಲ ಇದನ್ನ ಮುಂದೂಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೀವಿ ನಾವೆಲ್ಲ ಸಮುದಾಯದ ಪರವಾಗಿ. ಅದೇ ರೀತಿ ನಾವು ಕೆಳಮಟ್ಟದಲ್ಲಿ ಅನಕ್ಷರಸ್ಥ ಸಮುದಾಯ ಇರೋದ್ರಿಂದ ಅವ್ರಿಗೆ ಹೇಗೆ ಮೆನ್ಷನ್ ಮಾಡಬೇಕು, ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ನೀವು ಮನೆಗಳಿಗೆ ಬಂದಾಗ ಗಣಿತದಾರರಿಗೆ ಹೇಗೆ ಸಹಾಯ ಮಾಡಬೇಕು ಅನ್ನೋದು ಅವಕಾಶವನ್ನು ತಿಳಿಸಬೇಕಾಗಿರೋದ್ರಿಂದ ಇನ್ನಷ್ಟು ಚರ್ಚೆಯನ್ನು ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ ನೀವೇನು 15 ದಿನಗಳಿಗೆ ಮಾಡ್ತೀವಿ ಅಂತ ಹೇಳಿ ಒಂದು ಟೈಮ್ ಲೈನ್ ಅನ್ನು ಹಾಕೊಂಡಿದ್ದೀರಿ. ಇದರಲ್ಲಿ ಮಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ. ಮತ್ತೆ ಮುಂದೂಡೋದ್ರಿಂದ ಅನೇಕ ಗೊಂದಲಗಳು ಎಂಟ್ರಿ ಆಗಿರ್ತವೆ. ಅದಕ್ಕೋಸ್ಕರ ಅಟ್ ಎ ಸ್ಟೇಜ್ ಇದನ್ನ ಬಹಳಷ್ಟು ಕಾಲ ಕನಿಷ್ಠ 45 ದಿನಗಳು ಈ ಒಂದು ಅವಧಿ ನೀಡಬೇಕಾಗುತ್ತೆ. 60 ದಿನಗಳು ಮುಂದೂಡಿದ ನಂತರ 45 ದಿನಗಳಾದ್ರೂ ಕೂಡ ಗಣಿತದಾರರಿಗೆ ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ
ಗಣಿತದಾರರು ಗೊಂದಲ ಮಾಡ್ಕೊಂಡು ಯಾವ ಕಾಲಮ್ ಏನೋ ಎಂಟ್ರಿ ಮಾಡಿ ಒಂದು ಏನಾದ್ರೂ ಸಮಸ್ಯೆ ಮಾಡುವಂತ ಸಂದರ್ಭ ಇರುತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಪರಮ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಕೂಡ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.